ಎಲ್ರಿಗೂ ನಮಸ್ಕಾರ. ನಾನು ರವಿಕುಮಾರ್ ಚಿತ್ರದುರ್ಗ. ನಾನಿವತ್ತು ನಿಮ್ಮೊಂದಿಗೆ ಕನ್ನಡದ ಭಗವದ್ಗೀತೆ ಅಂತ ಹೆಸರಾಗಿರ್ತಕ್ಕಂಥ ಪೂಜ್ಯ DVG ಅವರು ಬರೆದಿರ್ತಕ್ಕಂಥ ಮಂಕುತಿಮ್ಮನ ಕಗ್ಗದ ಆಯ್ದ ಕೆಲವು ಮುಕ್ತಕಗಳನ್ನು ನಾನು ಅರ್ಥ ಮಾಡಿಕೊಂಡಿರುವಂತೆ ನಿಮ್ಮ ಮುಂದೆ ಇರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಸುಮಾರು 945 ಮುಕ್ತಕಗಳಿರ್ತಕ್ಕಂಥ ಈ ಮಂಕುತಿಮ್ಮನ ಕಗ್ಗದಲ್ಲಿ ಎಲ್ಲವೂ ನಮ್ಮ ಮನಸ್ಸಿಗೆ ಹತ್ರ ಆಗುತ್ತೆ. ಆದರೆ ಪ್ರತಿಯೊಬ್ಬರಿಗೆ ಅವರವ್ರದೇ ಆದ ಭಾವನೆಗಳಿಗೆ, ಅವರ ಜೀವನಕ್ಕೆ ತಕ್ಕಂತೆ ಅರ್ಥ ಮಾಡ್ಕೊಳ್ತಾರಲ್ವ. ಹಾಗಾಗಿ ನನಗೆ ಮನಸ್ಸಿಗೆ ಹಿಡಿಸಿದಂಥ ಒಂದಷ್ಟು ಕಗ್ಗಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾನು ಆಯ್ದುಕೊಂಡಿರ್ತಕ್ಕಂಥ ಮುಕ್ತಕ ಮಂಕುತಿಮ್ಮನ ಕಗ್ಗದ 210ನೇದು. ಇದರಲ್ಲಿ DVG ಅವರು ಮನುಷ್ಯನ ಬಯಕೆಗಳು, ಆಸೆಗಳ ಬಗ್ಗೆ ಮಾತಾಡ್ತಾರೆ. ನಮ್ಮ ಆಸೆಗಳು ಯಾವತ್ತಿಗೂ ತೀರೋದಿಲ್ಲ. ಮನುಷ್ಯ ಬದುಕಿರೋ ತನಕ, ಹುಟ್ಟಿನಿಂದ ಸಾಯೋ ತನಕ, ಬದುಕಿರೋ ತನಕ ಪ್ರತಿ ದಿವಸ ಅವನ ಬಯಕೆಗಳು, ಆಸೆಗಳು ಒಂದಲ್ಲ ಒಂದು ಬರ್ತಾನೆ ಇರುತ್ತೆ. ಇವತ್ತು ಇದು ಸಾಕು ಅಂತ ಹೇಳ್ತಕ್ಕಂಥದ್ದು ಅವನ ಜೀವಮಾನದಲ್ಲೇ ಇಲ್ಲ. ನಾನಂತಲ್ಲ, ಪ್ರತಿಯೊಬ್ಬ ಮನುಷ್ಯನು, ಯಾರೂ ಇದಕ್ಕೆ ಹೊರತಲ್ಲ. ಹಾಗಾಗಿ ಆ ಸ್ವಭಾವದ ಬಗ್ಗೆ DVG ಅವರು ಈ ಕಗ್ಗದಲ್ಲಿ ಮಾತಾಡ್ತಾರೆ. ತಂಗಳುಣಿಸಾದೊಡಂ ಸಾಕೆನ್ನುವನುಪವಾಸಿ, ಸಿಂಗಾರ ಸಂಗಾತಿ ಬೇಕುಂಡವನಿಗೆ, ಬಂಗಾರ ಪದವಿ ಪ್ರತಿಷ್ಠೆ ಬೇಕಾ ಬಳಿಕ, ಹಿಂಗದ ಎದೆ ಚಿಲುಮೆ ಮಂಕುತಿಮ್ಮ. ಈ ಬೈಕೆ ಅನ್ನತಕ್ಕಂಥದ್ದು ಅವನಿಗೆ ಸಾಯೋ ತನಕ ಕಮ್ಮಿ ಆಗುವುದೇ ಇಲ್ಲ. ಒಂದಲ್ಲ ಒಂದು. ಹೇಗೆ ಅಂತ ಹೇಳಿದ್ರೆ ವಿವರಿಸ್ತಾರೆ. ತಂಗಳುಣಿಸಾದೊಡಂ ಸಾಕೆನ್ನುವನುಪವಾಸಿ, ತಂಗಳಾದ್ರೆ ಸಾಕು ಅಂತಕ್ಕಂಥ ಹೇಳ್ತಾನಲ್ಲ, ಅವನು ನಿಜವಾಗ್ಲೂ ಉಪವಾಸಿ. ಅಮ್ಮ ನನಗೆ ಹೊಟ್ಟೆ ಹಸಿತಾ ಇದೆ ಅಂತ ಕೇಳಿದ್ರೂ ನಿಜವಾಗ್ಲೂ ಹೊಟ್ಟೆ ಹಸಿತಾ ಇರೋವನಿಗೆ ಚಾಯ್ಸ್ ಇರೋದಿಲ್ಲ. ಬೆಗರ್ಸ್ ಹ್ಯಾವ್ ನೋ ಚಾಯ್ಸ್ ಅಂತಾರಲ್ಲ, ಹಾಗೆ ಅವನು ಏನು ಕೊಟ್ರೆ ಅದನ್ನು ತಿಂತಾನೆ. ಯಾಕೆಂದ್ರೆ ಅವನಿಗೆ ಹೊಟ್ಟೆ ಹಸಿತಾ ಇರುತ್ತೆ. ಅದೇ ಹೊಟ್ಟೆ ತುಂಬಿದ ಮೇಲೆ ಅವರ ಒಂದು ವರ್ತನೆನೇ ಬೇರೆ ಆಗ್ಬಿಡುತ್ತೆ. ಏನು ಕೊಟ್ರೆ ಈಗ ನಿಮಗೆ ಒಂದು 20-30 ವರ್ಷ ಹಿಂದೆ ಹೋದರೆ ಮನೆ ಮುಂದೆ ಭಿಕ್ಷದವ್ರು ಬರ್ತಾಯಿದ್ರು. ಅಮ್ಮ ಏನಾದರೂ ಇದ್ರು ಕೊಡಿ ಅಮ್ಮ, ಉಳಿದಿದ್ದೇನಾದ್ರು ಇದ್ರು ಕೊಡಿ ಅಮ್ಮ ಅಂತ ರಾತ್ರಿ ಕೇಳ್ತಾ ಇದ್ರು. ಬೆಳಿಗ್ಗೆ ಬಂದರೆ ತಂಗಳೇನಾದ್ರು ಇದ್ರು ಕೊಡಿ ಅಮ್ಮ ಅಂತ ಕೇಳ್ತಾ ಇದ್ರು. ನೀವೇನು ಕೊಟ್ಟರೆ ಅದನ್ನು ತೊಗೊಂಡು ತಿನ್ಕೊಂಡು ಹೋಗ್ತಾ ಇದ್ರು. ಅವಾಗ ಬಡತನ ಅಂತಕ್ಕಂಥದ್ದು ಆ ರೀತಿಯಲ್ಲಿ, ಆ ಮಟ್ಟದಲ್ಲಿತ್ತು. ಬರ್ತಾ ಬರ್ತಾ ಸಮಾಜ ಆ ಸ್ಥಿತಿಯಿಂದ ಸ್ವಲ್ಪ ಮೇಲೆ ಬಂದುಬಿಟ್ಟಿದೆ. ಈಗ ಯಾರಿಗೂ ಆ ಪರಿಸ್ಥಿತಿ ಇಲ್ಲ. ಆದ್ರೂ ಮನೆಯಲ್ಲಿ ನೀವು ದಿನನಿತ್ಯದ ಜೀವನದಲ್ಲೇ ಮಕ್ಕಳನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಮಕ್ಕಳು ಅಮ್ಮ ಏನು ಮಾಡ್ತಿದ್ಯಮ್ಮ ತಿಂಡಿ? ಉಪ್ಪಿಟ್ಟು ಮಾಡ್ತಾರೆ. ಉಪ್ಪಿಟ್ಟು ಬೇಡಮ್ಮ, ನಮಗೆ ಬೇರೆ ಏನೋ ಬೇಕು ಅಂತ ಕೇಳ್ತಾರೆ. ಯಾಕೆಂದರೆ ಅವ್ರಿಗೆ ಹೊಟ್ಟೆ ತುಂಬಿದೆ. ಅದೇ ಸಾಯಂಕಾಲನೋ ಅಥವಾ ಒಂದು ದಿವಸ ಎಲ್ಲಿಂದಾರು ವಾಪಸ್ ಬಂದಾಗ ತುಂಬ ಹೊಟ್ಟೆ ಹಸಿತಾ ಇದೆ ಅಂದರೆ ಏನಿದ್ರೆ ಅದು ಕೊಡು, ಏನಿದ್ರೆ ಏನಿಲ್ಲಪ್ಪ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ತೀನಿ, ಉಪ್ಪಿಟ್ಟೆ ಮಾಡಿಬಿಡು. ಅದು ಏನೂ ಇಲ್ಲ, ಬರಡು ಉಪ್ಪಿಟ್ಟು ಅಂತೀವಿ ನೋಡಿ, ಅದು ಕೊಟ್ಟರು ಸಾಕು, ತಿಂದುಬಿಟ್ಟು ಸಮಾಧಾನವಾಗಿ ಕೂತ್ಕೊಳ್ತಾರೆ. ಇದು ಮನುಷ್ಯನ ಮೂಲ ಬಯಕೆ, ಮೂಲ ಅವಶ್ಯಕತೆ. ಉಪವಾಸ ಹೊಟ್ಟೆಗೆ ಬಿತ್ತು ಅಂತ ಹೇಳಿದ್ರೆ ಮುಂದಿನ ಒಂದು ಹಂತಕ್ಕೆ ಮನುಷ್ಯ ಜಾರ್ತಾನೆ. ಸಿಂಗಾರ ಸಂಗಾತಿ ಬೇಕುಂಡವನಿಗೆ, ಒಂದು ಸಲ ಊಟ ಮಾಡಿ ಹೊಟ್ಟೆ ತುಂಬಿದೆ, ಅವನಿಗೆ ಒಳ್ಳೆ ಊಟ ಸಿಗ್ತಾ ಇದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಅವನ ಬಯಕೆ ಪ್ರಯಾರಿಟಿ, ಅವನಿಗೆ ಬೇಕಾಗಿದ್ದೇನು ಸಿಂಗಾರ ಸಂಗಾತಿ. ಸಿಂಗಾರ ಅಂತ ಹೇಳಿದ್ರೆ ಅಲಂಕಾರ ಅಂತಲ್ಲ, ಬಟ್ಟೆ, ಒಳ್ಳೆ ಬಟ್ಟೆ ಬೇಕು. ಅದು ಹರಿದೋಗಿರೋ ಬಟ್ಟೆ ನೀವು ಮುಂಚೆ ಕೊಟ್ಟರೆ ತೊಗೊಂಡೋಗೋರಿದ್ರು. ಈಗ ಒಂದು ದಿವಸ ಹಾಕೊಂಡಿದ್ದ ಬಟ್ಟೆ ನೀವು ಕೊಡ್ತಾ ಇದ್ವಿ ಅಂದರೆ ಬೇಡ ಅಂತ ಹೇಳ್ತಕ್ಕಂಥ ಪರಿಸ್ಥಿತಿ. ನಿಮ್ಮ ಬಟ್ಟೆಗಳನ್ನ ನೀವೇ ಹಾಕಿ ನೀವೇ ಹರಿಬೇಕು, ಇಲ್ಲಾಂದ್ರೆ ಬಿಸಾಕಬೇಕು, ಬಿಟ್ಟು ಬೇರೆ ಏನೂ ಮಾಡೋಕ್ಕಾಗೋದಿಲ್ಲ. ಆ ಪರಿಸ್ಥಿತಿ ಇವತ್ತಿನ ಸಮಾಜದಲ್ಲಿದೆ. ಹಾಗಾಗಿ ತಿಂದವನಿಗೆ ನೆಕ್ಸ್ಟ್ ಬಯಕೆ ಅವನಿಗೆ ಏನು ಬೇಕು, ಸಿಂಗಾರ ಬೇಕು. ಆಮೇಲೆ ಒಳ್ಳೆ ಬಟ್ಟೆ ಸಿಕ್ಕಿದೆ, ಒಳ್ಳೆ ಇದು ಸಿಕ್ಕಿದೆ ಅಂದರೆ ಅವನು ನೆಕ್ಸ್ಟ್ ಬೇಕು, ಒಂದು ಸಂಗಾತಿ ಬೇಕು, ಒಳ್ಳೆ ಸಂಗಾತಿ ಬೇಕು. ಸಂಗಾತಿಯಲ್ಲಿ ಅಗೇನ್ ಅದು ಅಷ್ಟೇ, ಇಂಥ ಸಂಗಾತಿ ಅಂತಲ್ಲ, ಒಳ್ಳೆ ಸಂಗಾತಿ ಬೇಕು ಅಂತಕ್ಕಂಥದ್ದು ಅವನ ಮನಸ್ಸಿಗೆ ಬರುತ್ತೆ. ಸಿಂಗಾರ ಸಂಗಾತಿ ಬೇಕುಂಡವನಿಗೆ. ನಂತರ ಬಂಗಾರ ಪದವಿ ಪ್ರತಿಷ್ಠೆ ಬೇಕಾ ಬಳಿಕ, ಮುಂದಿನ ಹೆಜ್ಜೆ ಬಂಗಾರ ಬೇಕು. ಯಾಕಂದರೆ ಹಾಕೊಳ್ತಕ್ಕಂಥ ಬಂಗಾರ, ಒಡವೆಗಳು ಅಂತ. ಬಂಗಾರ ಅಂದರೆ ಬರೀ ಬಂಗಾರ ಒಂದೇ ಅಲ್ಲ, ಎಲ್ಲ ರೀತಿಯ ಒಡವೆಗಳು ಬೇಕು. ಒಂದು ಒಡವೆ ಹಾಕೊಂಡು ಸಾಕಲ್ಲ, ಎರಡೆಳೆ ಮಾಂಗಲ್ಯ ಚೆನ್ನಾಗ ಅಲ್ಲ, ಇನ್ನೂ ಇದು ಬೇಕು. ಗಂಡಸಾದ್ರೆ ಅವನಿಗೆ ಒಳ್ಳೆ ಈ
ಎಮ್ಮೆ ಕತ್ತಿಗೆ ಹಾಕ್ತಾರಲ್ಲ ಆ ಥರ ಚೈನ್ಗಳು ಬೇಕು, 5 ಬೆರಳಿಗೆ ಉಂಗುರ ಬೇಕು. ಈ ರೀತಿಯ ಒಂದು ಬಯಕೆ ಹೆಚ್ಚುತ್ತಾ ಹೋಗುತ್ತೆ, ಅವನ ಒಂದು ಆಸೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಬಂಗಾರ ಪದವಿ, ಬಂಗಾರ ಸಿಕ್ತು, ಸಂಗಾತಿ ಸಿಕ್ಕಿದ್ಲು, ಊಟ ಚೆನ್ನಾಗಿದೆ, ಎಲ್ಲ ಆದಮೇಲೆ ಈ ಸಮಾಜದಲ್ಲಿ ನಂಗೊಂದು ಪದವಿ ಬೇಕು. ನೋಡಿ, ಒಬ್ಬ ರಾಜಕೀಯದಲ್ಲಿ ಇಳಿದಂಥ ವ್ಯಕ್ತಿ ಪ್ರಪ್ರಥಮವಾಗಿ ಬಯಸ್ತಕ್ಕಂಥದ್ದು ಲೋಕಲ್ ಲೀಡರ್ ಆಗೋಣ ಅಂತ. ಆ ಲೋಕಲ್ ಲೀಡರ್ ಏನಾದ್ರು ಒಂದು ಸಲ ಆಗಿ ಅವನು ಜನಪ್ರಿಯತೆಗೆ ಬಂದ ಅಂದರೆ ಅವನ ಅವಶ್ಯಕತೆಗಳು ಹೆಚ್ಚುತ್ತಾ ಹೋಗುತ್ತೆ. ಮುನ್ಸಿಪಲ್ ಕಾರ್ಪೊರೇಟ್ರು, ಇನ್ನೊಂದು ಮತ್ತೊಂದು MLA ಆದಮೇಲೆ ನಾನು ಯಾಕೆ ಮಿನಿಸ್ಟರ್ ಆಗಬಾರ್ದು, ಅಥವಾ ಯಾವ್ದಾದ್ರು ಬೋರ್ಡ್ಗೆ ಅಧ್ಯಕ್ಷ ಆಗ್ಬೇಕು ಮೊಟ್ಟ ಮೊದಲಿಗೆ, ಆಮೇಲೆ ಯಾವ್ದಾದ್ರು ಒಂದು ಮಿನಿಸ್ಟರ್ ಆಗಬೇಕು. ಮಿನಿಸ್ಟರ್ ಆದಮೇಲೆ ನಾನೇನು ಕಮ್ಮಿ, ಚೀಫ್ ಮಿನಿಸ್ಟರ್ಗೆ ನಾನೇನು ಕಮ್ಮಿ ಇದ್ದೀನಿ. ಇವತ್ತಿನ ದಿವಸ ನೋಡ್ತಾ ಇದ್ದೀವಿ ನಾವು, ಪ್ರಸ್ತುತ ಪರಿಸ್ಥಿತಿನಲ್ಲಿ ಎಲ್ಲರೂ ಚೀಫ್ ಮಿನಿಸ್ಟರ್ ಆಕಾಂಕ್ಷಿಗಳೇ, ಎಲ್ರಿಗೂ ಬೇಕು. ಸೊ ಮಿನಿಸ್ಟರ್ ಆದಮೇಲೆ ಚೀಫ್ ಮಿನಿಸ್ಟರ್ ಆದವ್ರು ಹೇಳ್ತಾರೆ ಪ್ರಧಾನಮಂತ್ರಿ ಏನು ನಾನು ಪ್ರಧಾನಮಂತ್ರಿಗೆ ಏನು ಕಮ್ಮಿ ಇಲ್ಲ ಅಂತಕ್ಕಂಥ ಮಾತನ್ನ ಮುಖ್ಯಮಂತ್ರಿ ಆದವ್ರು ಹೇಳ್ತಾರೆ. ಮುಖ್ಯಮಂತ್ರಿ ಆದವ್ರು ಹೇಳಿದ್ದನ್ನು ಪ್ರಧಾನಮಂತ್ರಿಗಳು ಹೇಳ್ತಾರೆ. ಪ್ರಧಾನಮಂತ್ರಿಗಳು ನಾನು ವಿಶ್ವಕ್ಕೆ ಏನಾದ್ರು ಒಂದು ನಾಯಕ ಆದರೆ ಚೆನ್ನಾಗಿರುತ್ತೆ ಅಂತಕ್ಕಂಥ ಮಾತು ಬರುತ್ತೆ. ಸೊ ಪದವಿ ಅಂತಕ್ಕಂಥದ್ದಕ್ಕೂ ಇಷ್ಟೇ ಪದವಿ ಅಂತ ಇಲ್ಲ. ಮನುಷ್ಯಂಗೆ ಅವಶ್ಯಕತೆ ಮೊಟ್ಟ ಮೊದಲಿಗೆ ಒಂದು ಚಿಕ್ಕದು ಸಿಕ್ಕರೆ ಸಾಕು, ನಂತರ ಅದನ್ನ ನೆಕ್ಸ್ಟ್ ಮುಂದೆ ಹೋಗ್ಬೇಕು ಅನ್ನಿಸ್ತದೆ. ಬಂಗಾರ ಪದವಿ ಪ್ರತಿಷ್ಠೆ ಬೇಕಾ ಬಳಿಕ ಹಿಂಗದ ಎದೆ ಚಿಲುಮೆ ಮಂಕುತಿಮ್ಮ. ಈ ಮನುಷ್ಯನ ಬಯಕೆ ಅಂತಕ್ಕಂಥದ್ದು ಇದೆಯಲ್ಲ, ಇದು ಯಾವತ್ತಿಗೂ ಕಮ್ಮಿ ಆಗಲ್ಲ. ನಿಮಗೆ ಒಂದು ಸಣ್ಣ ಉದಾಹರಣೆ ಹೇಳ್ಬೇಕು ಅಂದರೆ, ಯಾವುದೋ ಒಂದು ಊರಿಗೆ ಹೋಗ್ಬೇಕಾಗಿದೆ, ಬಸ್ಸಿಗೆ ಕಾಯ್ತಾ ಇದ್ದೀವಿ, ಬಸ್ ಇಲ್ಲ, ಕಿಕ್ಕಿರಿದಿದೆ, ಜನಸಂದಣಿ ಇದೆ ಬಸ್ ಸ್ಟ್ಯಾಂಡ್ನಲ್ಲಿ. ಮನುಷ್ಯಂಗೆ ಏನಾಗುತ್ತೆ ಅಂದರೆ, ಬಸ್ ಬಂದರೆ ಸಾಕು, ಹೆಂಗೋ ಒಂದು ತೆಗೆದುಕೊಂಡು ನಾನು ಮುಂದಿನ ಊರಿಗೆ, ಯಾಕಂದ್ರೆ ಊರಿಗೆ ಹೋಗ್ಬೇಕು ನಾನು. ಏನು ಮಾಡ್ತಾನೆ, ಬಸ್ ಬರ್ತಿದ್ದಂಗೆ ಹೆಂಗೋ ಆ ರಶಲ್ಲಿ ನುಗ್ಗಲಿನಲ್ಲಿ ನುಕ್ಕೊಂಡು ಕಡೆಗೆ ನೇತಾಕೊಂಡು ಸಾಕು ಅಂತಕ್ಕಂಥ ಮನೋಭಾವನೆಯಲ್ಲಿ ಫುಟ್ಬಾಲ್ ಮೇಲೆ ನಿಂತ್ಕೋತಾನೆ, ಒಂದು ಕಾಲು ಒಂದು ಕೈ, ಇನ್ನು ಮಿಕ್ಕಿದ್ದು ದೇಹ ಆಚೆನೆ ಇರುತ್ತೆ. ಯಾರೋ ಕಂಡಕ್ಟರ್ ಬಂದು ಬಾಗಿಲನ್ನ ತಳೆದಾಗ ಒಳಗೆ ಇವನು ನಿಂತ್ಕೊಂಡು ಹೇಳೋದೇನೋ, ರೀ ಮೇಲೆ ಹತ್ರಿ, ನಿಂತಿರೋರು ಮನುಷ್ಯರಲ್ವೇನ್ರಿ, ಕೆಳಗಡೆ ಇರೋ ಮನುಷ್ಯರಲ್ರಿ, ಹೋಗ್ರಿ ಮುಂದೆ ಅಂತ ಇರ್ತಾನೆ. ಹಾಗೂ ಹೀಗೂ ಮಾಡಿ ಒಂದು ಸ್ವಲ್ಪ ಅವ್ರ ಮೇಲೆ ಹತ್ತಿದ ಮೇಲೆ ಇವನು ಒಂದೊಂದೇ ಹೆಜ್ಜೆ ಮೇಲೆ ಹತ್ತಿ 3ನೇ ಮೆಟ್ಲು ಹತ್ತಿದ್ದಂಗೆ ಇವನು ಕಂಬಿಗೆ ಹೊರ್ಕೊಂಡು ನಿಂತ್ಕೋತಾನೆ. ಇವನ ಮಾತನ್ನ ಕೆಳಗಡೆ ಆಡ್ತಾ ಇರ್ತಾನೆ, ರೀ ಮುಂದೆ ಹೋಗ್ರಿ ಅಂತ. ಇವನು ರೀ ಮುಂದೆ ಇರೋದು ಕಾಣ್ತಾ ಇಲ್ವನ್ರಿ, ಎಲ್ರಿ ಹೋಗೋಕ್ಕಾಗುತ್ತೆ ಅಂತ. ಇವನು ಕೆಳಗಿದ್ದಾಗ ಅದು ಗೊತ್ತಿರಲಿಲ್ಲ. ಇಲ್ಲಿ ಬಂದು ನಿಂತ್ಕೊಂಡ ಮೇಲೆ ಇವನು ಅವಶ್ಯಕತೆ ಏನೋ, ಕಂಬಿ ಸಿಕ್ಕಿದೆ, ಹೊರ್ಕೊಂಡು ನಿಂತಿದ್ದಾನೆ. ಆ ಕಡೆ ಈ ಕಡೆ ನೋಡೋದು, ಯಾರು 3 ಸೀಟ್ನಲ್ಲಿ ಚಿಕ್ಕ ಮಗುನ ಅಥವಾ ಒಂದು ಸಣ್ಣವ್ರು ಯಾರು ಕೂತಿದ್ರೆ, ರೀ ಒಂದು ಸ್ವಲ್ಪ ಒತ್ಕೊಳ್ರಿ ಅಂತ. ಸೊ ಇವನ ಅವಶ್ಯಕತೆ ನೆಕ್ಸ್ಟ್ ಕೂತ್ಕೋಬೇಕು. ಓಕೆ, ಅಡ್ಜಸ್ಟ್ ಮಾಡಿಕೊಂಡು ಅವ್ರು ಏನು ಹೇಳ್ತಾರೆ, ಇವನು ಒಂದು ಸ್ವಲ್ಪ ಹೊತ್ಕೊಳ್ರಿ, 3 ಜನ ಕೂತಿದ್ವಿ ಕಾಣೋದಿಲ್ವೇನ್ರಿ ಅಂತಾರೆ. 3 ಜನ ಕೂತಿದ್ದು ಇವನು ಬಲವಂತಕ್ಕೆ ಕಡೆಗೆ ಒಂದು ಸ್ವಲ್ಪ ಜಾಗ ಮಾಡಿ ಒಂದು ಸ್ವಲ್ಪ ಅರ್ಧ ಕೂತ್ಕೊಳ್ತಾನೆ. ಅರ್ಧ ಕೂತ್ಕೊಂಡ್ಮೇಲೆ ಶುರು ಆಗುತ್ತೆ ಆ ಬಸ್ಸು ಟರ್ನಿಂಗ್ನಲ್ಲಿ. ಅವ್ರು ಈ ಕಡೆ ತಳ್ತಾರೆ, ಇವನು ಒಳಗೆ ತಳ್ತಾನೆ, ಒಟ್ಟು ಕೂತ್ಕೊಂಡು ಸರ್ಕಸ್ ನಡೀತಾ ಇರುತ್ತೆ. ಎಲ್ಲೋ ಒಂದು ಕಡೆ ಒಬ್ರು ಇಳಿದು ಹೋಗ್ತಾರೆ, ಮತ್ತೆ ಇವನು 3 ಜನ ಆಗ್ತಾರೆ. ಯಾರಾದರೂ ಬಂದು ಇವನ್ನ ಕೇಳಿದ್ರೆ, ಸ್ವಲ್ಪ ಹೊತ್ಕೊಳ್ರಿ ಅಂದರೆ 3 ಜನ ಇದ್ದಾರೆ, ಕಾಣಿಸ್ತಾ ಇಲ್ಲನ್ರಿ, ಜಾಗ ಎಲ್ರಿ ಇದೆ ಅಂತ. ಇದು ಮನುಷ್ಯನ ಸ್ವಭಾವ. ಅದೇ 2 ಸೀಟ್ಗೆ 3 ಸೀಟ್ನಲ್ಲಿ ಒಬ್ರು ಇಳಿದು ಹೋದ್ರು, 1 ಸೀಟ್ ಖಾಲಿ ಇದೆ, ಇವನು ಆರಾಮಾಗಿ ಒಂದ್ಸಲ ವಿಶಾಲವಾಗಿ ಕೂತ್ಕೊಂಡು ಅವರು ಎದ್ದೋದ್ರು, ಇವನು ಒಬ್ಬನೇ ಇದ್ದಾನೆ ಸೀಟಲ್ಲಿ. ಯಾರೋ ಒಬ್ರು ಬಂದವರು ಸರ್ ಸ್ವಲ್ಪ ಒತ್ಕೊಳ್ಳಿ ಅಂತ ಹೇಳಿದ್ರೆ, ಆ ಮುಂದಿನ ಸೀಟ್ ತೋರಿಸ್ಬಿಟ್ಟು ಅಲ್ಲಿ ಕೂತ್ಕೊಳ್ರಿ ಅಂತಾನೆ. ಯಾಕಂದ್ರೆ ಇವನಿಗೆ ಆರಾಮಾಗಿ ಕೂತ್ಕೋಬೇಕು. ಮನುಷ್ಯಂಗೆ ಕಂಫರ್ಟ್ ಅಂತಕ್ಕಂಥದ್ದು ಬೇಕು ಜೀವನದಲ್ಲಿ. ಆ ಕಂಫರ್ಟ್ಗಾಗಿ ಅವನು ತುಂಬ ಮುಂದೆ ಹಪಾಪಿಸ್ತಾ ಇರ್ತಾನೆ ಅಂತ ಹೇಳ್ತಕ್ಕಂಥ ಮಾತನ್ನು DVG ಅವರು ಈ ಕಗ್ಗದಲ್ಲಿ ಹೇಳಿದ್ದಾರೆ. ಈ ಕಗ್ಗದ ಪ್ರಕಾರ ನಾವು ಆಸೆಗಳನ್ನು ನಮ್ಮ ಹಿಡಿತದಲ್ಲಿ ಇಟ್ಕೊಂಡು ಜೀವನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ DVG ಅವರ ಈ ಮುಕ್ತಕದಲ್ಲಿ ಬಂದಿರತಕ್ಕಂಥ ಒಂದು ಸಂದೇಶವನ್ನು ನಾವು ಅನುಸರಿಸೋಣ ಅಂತಕ್ಕಂಥ ಮಾತಿನೊಂದಿಗೆ ಇಂದಿನ ಈ ಕಗ್ಗದನ್ನ ಪರಿಚಯವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ.